ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಮಳೆ ಮಳೆ ಮಳೆ. ಸದ್ಯಕ್ಕೆ ರಾಜಧಾನಿ ಬೆಂಗಳೂರಿನಲ್ಲಿ ಕೇವಲ ಒಂದು ರಾತ್ರಿ ಅಥವಾ 2 ರಾತ್ರಿಯಲ್ಲಿ ಬೀಳುವಂತ ಮಳೆ ಎಷ್ಟು ಮಟ್ಟಿಗೆ ಅವಾಂತರಗಳನ್ನು ತಂದಿಟ್ಟಿದೆ. ಒಂದಾದ್ಮೇಲೆ ಒಂದು ಸಮಸ್ಯೆಗಳು, ಕೆಲವೊಂದಷ್ಟು ಬಹಳ ಪಾಲಿಶ್ ಆದಂಥ ಏರಿಯಾಗಳು, ಸಫಿಸ್ಟಿಕೇಟೆಡ್ ಜನ ಇರುವಂಥ ಏರಿಯಾಗಳು, ಅಲ್ಲೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತದೆ ರೆಸಿಡೆನ್ಸಿ ಏರಿಯಾಗಳಲ್ಲಿ ಬನ್ನಿ ನೋಡೋಣ. ಗ್ರೇಟರ್ ಬೆಂಗಳೂರಿನ ಅವಸ್ಥೆ, ವಾಹನ ಸವಾರರು ಬರೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ. ಆ ಸರ್ಜಾಪುರ ರಸ್ತೆಯ ಆ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ, ಆ ಒಂದು ಲೇಔಟ್ ಕಂಪ್ಲೀಟ್ ಆಗಿ ಆ ಜಲಾವೃತ ಆಗಿದೆ. ಪಯೋನಿಯರ್ ಲೇಕ್ ಡಿಸ್ಟ್ರಿಕ್ಟ್ 1 ಅಡಿಯಷ್ಟು ಈಗಾಗಲೇ ಕೂಡ ರಸ್ತೆ ಮೇಲೆ ನೀರು ನಿಂತಿರುವಂತದ್ದು. ರೈನ್ಬೋ ಲೇಔಟ್ ಮುಚ್ಚಿ ಹೋಗಿದೆ. ಪಯನೀರ್ ರೆಸಿಡೆನ್ಸಿಯ ಸುತ್ತ ನೀರು ಪಹರೆ ಹಾಕ್ತಿದೆ. BTS ರೋಡ್ ಜಲಾವೃತವಾಗಿದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಿ ಹೋಗಿತ್ತು. ಒಂದೇ ಮಳೆಗೆ ಡಾಂಬರ್ ಕಿತ್ತು ಹೋಗಿ ಮೊನ್ನೆ ಮುಚ್ಚಿದ್ದ ಗುಂಡಿ ಪ್ರತ್ಯಕ್ಷವಾಗಿದೆ. ಹೀಗೆ ದಿಕ್ಕು ದಿಕ್ಕಿನಲ್ಲೂ ಸುರಿದ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬ್ರಾಂಡ್ ಬೆಂಗಳೂರಿನ ಅಸಲಿ ಬಣ್ಣ ಬಯಲಾಗಿದೆ. ಮಳೆ ರಗಳೆ ಒಂದು. ರೈನ್ಬೋ ಡ್ರೈವ್ ಲೇಔಟ್ಗೆ ಜಲ ದಿಗ್ಬಂಧನ. ಇದು ಬೆಂಗಳೂರಿನ ಸರ್ಜಾಪುರ ಬಳಿ ಇರೋ ರೈನ್ಬೋ ಡ್ರೈವ್ ಲೇಔಟ್. ನಿನ್ನೆ ರಾತ್ರಿ ಸುರಿದ ಮಳೆಯ ಹೊಡೆತಕ್ಕೆ ರೈನ್ಬೋ ಲೇಔಟ್ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ. ಮನೆಯೊಳಗೆ ಇದ್ದವರು ಮನೆಯಲ್ಲೇ ಇದ್ದಾರೆ, ಹೊರಗೆ ಇದ್ದವರು ಒಳಗೆ ಹೋಗಲಾಗದ ಸ್ಥಿತಿಯಲ್ಲಿದ್ದಾರೆ. ಅನಿವಾರ್ಯ ಸ್ಥಿತಿಯಲ್ಲಿದ್ದವರು ನೀರಿನಲ್ಲೇ ಓಡಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ಮಧ್ಯಾಹ್ನವಾದರೂ ನೀರು ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಮೋಟಾರ್ ಬಳಸಿ ನೀರು ಹೊರಹಾಕಲು GBA ಸಿಬ್ಬಂದಿ ಹೊರ ಸಾಹಸ ಪಟ್ಟಿದ್ದಾರೆ. ಅದರಲ್ಲೂ ಆ ಸರ್ಜಾಪುರ ರಸ್ತೆಯ ಆ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ, ಆ ಒಂದು ಲೇಔಟ್ ಕಂಪ್ಲೀಟ್ ಆಗಿ ಆ ಜಲಾವೃತ ಆಗಿದೆ. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ದುಸ್ಥಿತಿ ಇಲ್ಲಿ ಎದುರಾಗುತ್ತೆ. ಇದರಿಂದ ನಿವಾಸಿಗಳು ಕೂಡ ಮನೆಯಿಂದ ಆಚೆ ಬರೋಕೆ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ರಗಳೆ 2. ಪಯನೀರ್ ರೆಸಿಡೆನ್ಸಿಗೆ ಸುತ್ತುವರೆದ ಘಟ್ಟಹಳ್ಳಿ ಕೆರೆ ನೀರು. ಪಯನೀರ್ ಲೇಕ್ ರೆಸಿಡೆನ್ಸಿ ಹೆಸರಿಗೆ ತಕ್ಕಂತೆ ಈ ರೆಸಿಡೆನ್ಸಿ ಲೇಕ್ನಂತಾಗಿದೆ. ಆನೇಕಲ್ ತಾಲೂಕಿನ ಹೊಸಕೂರು ಬಳಿ ಇರೋ ಪಯನೀರ್ ಲೇಕ್ ರೆಸಿಡೆನ್ಸಿಯ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ. ಘಟ್ಟಹಳ್ಳಿ ಕೆರೆಯ ಕೋಡಿ ಒಡೆದು ಇಡೀ ನೀರು ರೆಸಿಡೆನ್ಸಿಗೆ ನುಗ್ಗಿದೆ. ಈ ರೆಸಿಡೆನ್ಸಿಯಲ್ಲಿ ಅಪಾರ್ಟ್ಮೆಂಟ್ ಸೇರಿ 100ಕ್ಕೂ ಹೆಚ್ಚು ಮನೆಗಳಿದ್ದು ಜನ ಪರದಾಡಿದ್ದಾರೆ. ಪಯನೀರ್ ರೆಸಿಡೆನ್ಸಿಯಲ್ಲಿ ನೀರು ನಿಂತು ಹಲವು ಬೈಕ್, ಕಾರ್ಗಳು ಕೆಟ್ಟು ನಿಂತಿವೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 1 ಅಡಿಯಷ್ಟು ಈಗಾಗಲೇ ಕೂಡ ರಸ್ತೆ ಮೇಲೆ ನೀರು ನಿಂತಿರುವಂಥದ್ದು. ನಿನ್ನೆ ಮಧ್ಯರಾತ್ರಿ 2:15 ನಂತರದಲ್ಲಿ ಏನು ಮಳೆ ಧಾರಾಕಾರವಾಗಿ ಸುರಿಲಿಕ್ಕೆ ಶುರುವಾಯಿತು, ಆ ಸಂದರ್ಭದಲ್ಲಿ ಈ ಒಂದು ಲೇಕ್ ಡಿಸ್ಟ್ರಿಕ್ಟ್ ಏನಿದೆ, ಈ ಒಂದು ಲೇಕ್ ಡಿಸ್ಟ್ರಿಕ್ಟ್ನ ಲೇಔಟ್ನ ಒಳಭಾಗದಲ್ಲಿ ನೀರು ನುಗ್ಗಲಿಕ್ಕೆ ಆರಂಭವಾಯಿತು. ವಿಷಯ ಅಂದ್ರೆ ಘಟ್ಟಹಳ್ಳಿ ಕೆರೆ ತುಂಬಿ ರಾಜಕಾಲುವೆಯಲ್ಲಿ ತುಂಬಿ ಹರಿಯುತ್ತೆ. ಆದರೆ ಹೂಳು ತೆಗೆಯದ ಕಾರಣ ರಾಜಕಾಲುವೆ ತುಂಬಿ ನೀರು ಲೇಔಟ್ಗೆ ನುಗ್ಗಿದೆ. ಎಷ್ಟು ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ನಿವಾಸಿಗಳು ಆರೋಪಿಸಿದ್ದಾರೆ. ಮಳೆ ಹೆಚ್ಚಾದಾಗ ಘಟ್ಟಲ್ಲಿ ಒಂದು ಕ್ಯಾಚ್ಮೆಂಟ್ ಲೇಕ್, ರಾಯಸುಂದ್ರ ಕೆರೆಯಿಂದ ಬೇರೆ ಕೆರೆಗಳಿಂದ ನೀರು ಅಲ್ಲಿ ತುಂಬುತ್ತೆ. ಅಲ್ಲಿಂದ ಓವರ್ಫ್ಲೋ ಆಗಿ ಈ ಕಾಲುವೆಗಳಲ್ಲಿ ಹೋಗುತ್ತೆ. ಈ ಕಾಲುವೆಗಳು ಸರಿಯಾಗದಿದ್ದದರಲ್ಲಿ ಅದರಿಂದ ಲೀಕೇಜ್ ಆಗಿ ನೀರು ಫ್ಲಡ್ಡಿಂಗ್ ಆಗುತ್ತೆ. ರಾಜಕಾಲುವೆ ಪ್ರಾಬ್ಲಮ್ ಇದೆ, ಅಟ್ಲೀಸ್ಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಅದು ಕ್ಲಿಯರ್ ಮಾಡಿಸಿದ್ದಾರೆ. ಇವಾಗ ಏನು ಪ್ರಾಬ್ಲಮ್ ಅಂದರೆ ಹೊರಗಡೆ ಸ್ಟಾಮ್ ವಾಟರ್ ಡ್ರೈನ್ಸ್ ಇಲ್ಲವೇ ಇಲ್ಲ. ಸೊ ಹೊರಗಡೆಯಿಂದ ನೀರೆಲ್ಲನೂ ನಮ್ಗೆ ಈ ಕೆರೆ ನೀರು ಬಿಟ್ಟು ಹೊರಗಡೆಯಿಂದ ನೀರು ನಮಗೆ ಲೇಔಟ್ ಒಳಗಡೆ ಬರ್ತಾ ಇದೆ. ಮಳೆ ರಗಳೆ 3. ಬಸವೇಶ್ವರ ನಗರದಲ್ಲಿ ಧರೆಗುರುಳಿದ ಬೃಹತ್ ಮರ. ಬಸವೇಶ್ವರ ನಗರದ 3ನೇ ಬ್ಲಾಕ್ನಲ್ಲಿ ಅಂಗಡಿ ಮೇಲೆ ಬೃಹತ್ ಮರ ಬಿದ್ದಿದೆ. 2 ಆಟೋ ಮತ್ತು ಟೆಂಪೋ ಜಖಂ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮರ ತೆರವು ಮಾಡಲಾಗ್ತಿದ್ದು ಬೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಸಂಪರ್ಕ ಸರಿಪಡಿಸಿದ್ದಾರೆ. ಮಳೆ ರಗಳೆ 4. ಒಂದೇ ಮಳೆಗೆ ಬಾಯಿ ತೆರೆದ ಇತ್ತೀಚೆಗೆ ಮುಚ್ಚಿದ್ದ ಗುಂಡಿ. ಕಳೆದ ತಿಂಗಳು ಮಳೆ ಅಬ್ಬರಿಸಿ ಬೆಂಗಳೂರಿನ ರಸ್ತೆಗಳೆಲ್ಲ ಗುಂಡಿಮಯವಾಗಿತ್ತು. TV9 ಅಭಿಯಾನದ ಬಳಿಕ ಎಚ್ಚೆತ್ತ ಸರ್ಕಾರ ಗುಂಡಿಗಳನ್ನ ಮುಚ್ಚಿತ್ತು. ಆದರೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ಮುಚ್ಚಿದ್ದ ಗುಂಡಿ ಬಾಯಿ ತೆರೆದಿದೆ. KR ಮಾರ್ಕೆಟ್ನ ಫ್ಲೈಓವರ್ ಮೇಲೆ ಒಂದೇ ಮಳೆಗೆ ಗುಂಡಿ ನಿರ್ಮಾಣವಾಗಿದ್ದು GBA ಅಧಿಕಾರಿಗಳು ಅದ್ಯಾವ ಕ್ವಾಲಿಟಿಯ ಡಾಂಬರ್ ಹಾಕಿದ್ರು ಅನ್ನೋ ಪ್ರಶ್ನೆ ಮೂಡಿದೆ. ಮಳೆ ರಗಳೆ 5. ಹೂವಿನ ವ್ಯಾಪಾರಿಗಳ ಅನ್ನ ಕಸಿದ ಮಳೆ.
ಹೂವಿನ ವ್ಯಾಪಾರಿಗಳೆಲ್ಲ ಇವತ್ತು ಎಂದಿನಂತೆ ಹೂವು ತೆಗೆದುಕೊಂಡು ಬಂದಿದ್ರು. ಮಧ್ಯರಾತ್ರಿ ಸುರಿದ ಮಳೆ ಹೂವಿನ ವ್ಯಾಪಾರಿಗಳಿಗೆ ಬರೆ ಹಾಕಿದೆ. ಬೊಟ್ಟಿಯಲ್ಲಿ ಇಟ್ಟಿದ್ದ ಹೂವು ಕೊಚ್ಚಿಕೊಂಡು ಹೋಗಿದೆ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಅಮ್ಮ, ಮಳೆ ಬಂದಿತ್ತಲ್ಲ, ಜನ ಬರ್ತಿದಾರಾ? ಬರ್ತಾ ಇಲ್ಲ, ವ್ಯಾಪಾರನೇ ಇಲ್ಲ. ನಮ್ಮವೆಲ್ಲ ಹೋಯ್ತಲ್ಲ, ನೀರಲ್ಲಿ ಹೊಡ್ಕೊಂಡು ಹೋಯ್ತು. ಎಷ್ಟು ಹೋಯ್ತು? ಒಂದು 200 ಕಟ್ಟು ಗಂಟ ಹೋಯ್ತು. ಒಂದು ಕಟ್ಟು ಎಷ್ಟು? 200 ಕಟ್ಟು ಹೋದ್ರೆ ಎಷ್ಟು ಲಾಸ್ ಆಗತ್ತೆ? ಆಗ್ತಾಯ್ತು, ಒಂದು 10,000-5,000 ಲಾಸ್. ಇವತ್ತೆಲ್ಲ ಲಾಸ್. ಮಳೆ ರಗಳೆ ಆರೋ, ನದಿಯಂತಾದ ರಸ್ತೆಗಳು, ವಾಹನ ಸವಾರರ ಕಂಗಾಲು. ಇದಿಷ್ಟು ಮಳೆ ನಿಂತು ಹೋದ ಬಳಿಕ ಸೃಷ್ಟಿಯಾದ ಅವಾಂತರಗಳಾದ್ರೆ ರಾತ್ರಿ ಸುರಿದ ಮಳೆಯ ಒಂದೊಂದು ದೃಶ್ಯವೂ ಬೆಚ್ಚಿ ಬೀಳಿಸುವಂತಿದೆ. ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ ಫ್ಲೈಓವರ್ ಮೇಲೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದ್ರು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.